ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ನಿಯೋಜಿತ ಸಿಎಂ ಆಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇದರ ಬೆನ್ನಲ್ಲೇ ಹೊಸ ಸಚಿವ ಸಂಪುಟ ರಚನೆ ಮಾಡಲಾಗುತ್ತೆ. ಇದೀಗ ಹೊಸ ಸಂಪುಟಕ್ಕೆ ದೆಹಲಿಯಲ್ಲಿ ಅಂತಿಮ ಕಸರತ್ತು ಕೂಡ ನಡೀತಾ ಇರುವಂತದ್ದು. ಪಟ್ಟಿ ಬಹುತೇಕ ಫೈನಲ್ ಆಗಿದೆ. ಹದಿನೈದಕ್ಕೂ ಹೆಚ್ಚು ಹಾಲಿ ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಯುವ ನಾಯಕರು ಹಾಗೂ ಹೊಸ ಮುಖಗಳಿಗೆ ಆದ್ಯತೆ ಕೊಡಲು ಚಿಂತನೆ ನಡೆಸಲಾಗಿರುವಂತದ್ದು. 2 ಅಥವಾ 3 ಡಿಸಿಎಂ ಹುದ್ದೆಗಳ ಫಾರ್ಮುಲಾ ಚರ್ಚೆಯಲ್ಲಿ ಇರುವಂತದ್ದು. ಅನುಭವಿಗಳು ಹೊಸಬರ ಮಿಶ್ರಣದ ಸಂಪುಟ ರಚನೆಗೆ ಒತ್ತು ಕೊಡಲಾಗಿದೆ. ಇನ್ನು ಡಾಕ್ಟರ್ ಯತೀಂದ್ರ ಸಚಿವ ಸಂಪುಟ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಹೆಸರು ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇರುವಂತದ್ದು. ಇನ್ನು ಯುಟಿ ಖಾದರ್ಗೆ ಸಚಿವ ಸ್ಥಾನ ಸಿಗುತ್ತದೆಯೇ ಎಂಬ ಕುತೂಹಲ ಕೂಡ ಮೂಡಿದೆ. ಎಎಸ್ ಪೊನ್ನಣ್ಣ ಹಾಗೂ ಶರತ್ ಬಚ್ಚೇಗೌಡ ಹೆಸರುಗಳಿಗೂ ಕೂಡ ಭಾರಿ ಚರ್ಚೆ ಹುಟ್ಟು ಹಾಕಿರುವಂತದ್ದು. ಸಲೀಂ ಅಹಮದ್, ಎನ್ಎ ಹ್ಯಾರಿಸ್ಗೆ ಸಂಪುಟ ಅವಕಾಶ ಸಾಧ್ಯತೆ ಇದೆ. ಬೇಳೂರು ಗೋಪಾಲಕೃಷ್ಣ, ಕೆಎಂ ಶಿವಲಿಂಗೇಗೌಡ ಹೆಸರುಗಳು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು. ಬಸವನಗೌಡ ಬಾದರ್ಲಿ, ನರೇಂದ್ರ ಸ್ವಾಮಿ ಸಂಪುಟ ಸೇರ್ಪಡೆ ಸಾಧ್ಯತೆ ಇದೆ. ನೈನಾ ಮೋಟಮ್ಮ, ರೂಪಕಲಾ ಶಶಿಧರ್ಗೆ ಸಚಿವ ಸ್ಥಾನ ಸಿಗಬಹುದಾ ಎಂಬ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಇನ್ನು ರಾಘವೇಂದ್ರ ಹಿಟ್ನಾಳ್, ಮಾಗಡಿ ಬಾಲಕೃಷ್ಣ ಹೆಸರುಗಳು ಕೂಡ ಚರ್ಚೆಯಲ್ಲಿ ಇರುವಂತದ್ದು. ಹೊಸ ಸಂಪುಟದಲ್ಲಿ ಯಾರು ಇನ್ ಯಾರು ಔಟ್ ಅಂತಿಮ ಘೋಷಣೆಯತ್ತ ರಾಜ್ಯದ ಜನರ ಚಿತ್ತ ನೆಟ್ಟಿರುವಂತದ್ದು.